ಸರ್ ನಮಸ್ಕಾರ ರೀ. ನಮಸ್ಕಾರ. ತಮ್ಮ ಹೆಸರು ಸರ್? ಜಿ ಪಿ ನಾಮದಾರ್ ಅಂತ ಹೇಳಿ. ಸರ್ ಇದು ಯಾವ ಊರು ಸ್ಕೂಲ್ ಸರ್? ಇದು ಯಾವ ಆರ್ ಡಿ ಸ್ಕೂಲ್ ಚಿಕ್ಕೋಡಿ ಸರ್. ಚಿಕ್ಕೋಡಿ ಸ್ಕೂಲ್ ರೀ. ನಾವೊಂದು 2-3 ತಿಂಗಳ ಹಿಂದೆ ಇಲ್ಲಿ ನಿಮ್ಮ ಸ್ಕೂಲಿಗೆ ಬಂದು ರಾಸಾಯನಿಕ ಮುಕ್ತ ಭಾರತ ಅಭಿಯಾನದಲ್ಲಿ ತಮಗೆ ಆಯುರ್ವೇದಿಕ್ ಬಗ್ಗೆ ಮಾಹಿತಿ ಹೇಳಿ ಕೆಲವೊಂದು ಪದಾರ್ಥಗಳು ನಿಮ್ಗೆ ಉಪಯೋಗ ಮಾಡಕ್ಕೆ ಕೊಟ್ಟೀನಿ ಸರ್. ನಿಮ್ಗೆ ಯಾವ್ಯಾವ ಪದಾರ್ಥಗಳು ಉಪಯೋಗ ಮಾಡಿದ್ರಿ ಸರ್? ನಾವು ಅದು ಶತಾಯು ಅಂತ ತೊಗೊಂಡಿದ್ರು. ಹಾಂ ಸರ್. ಶತಾಯು ಒಂದು ತೊಗೊಂಡು ಬಹುತೇಕ ಒಂದು ತಿಂಗಳ ಮೇಲೆ ಆತ್ರಿ ಈಗ. ಹಾಂ ಸರ್. ಡೈಲಿ ಅದ ಒಂದು 2-3 ಬೂಸ್ ಹಾಕಿ ಒಂದು ಫುಲ್ ಬೂಸ್ ಹಾಕಿ ಕುಡಿ ಹಾಕ್ತಾನೆ ರೀ. ಹಾಂ. ಮತ್ತು ನಿಮ್ಮ ಮಗ್ಗ ಒಂದು ಸ್ವಲ್ಪ ಒಂದು ಸ್ವಲ್ಪ ಏನೋ ಅಸಿಡಿಟಿ ಅಥವಾ ಸ್ವಲ್ಪ ಏನೋ ಪ್ರಾಬ್ಲಮ್ ಅಂತ ಅಂದ್ರೆ ಕಫ ಟೈಪ್ ಅದೇನು ಒಟ್ಟು ಸ್ವಲ್ಪ ಏನೋ ಒಟ್ಟೇನು ಚುಚ್ಚದಂಗ ಹಿಂಗೇನು ಆಗೋದು ಅಂತಿದ್ರು. ಅದಕ್ಕೆ ಅವ್ದು ನೀವು ಇದು ಕೊಟ್ಟಿರಲ್ಲ, ನೇಚರ್ ಸುಧಾ ಕೊಟ್ಟಿರಿ. ಅದು ಸ್ವಲ್ಪ ಅವಂಗೂ ಅದ್ರದ್ದು ಚಲೋ ಪರಿಣಾಮ ಆಗೈತಿ ಅನ್ನತಾನ್ರಿ. ಅದ್ರ ಇನ್ನೂ ಅಷ್ಟು ಕ್ಲಿಯರ್ ಆಗಿಲ್ಲ. ಈಗ ಒಂದು ಕೋರ್ಸ್ ಮಾಡಿದ್ದಾರೆ, ಕೋರ್ಸ್ ಆಗೈತಿ. ಇನ್ನು 2ನೇ ಕೋರ್ಸ್ಗೆ ಅದು ಭಾಳ ದಿವಸದಿಂದ ಪ್ರಾಬ್ಲಮ್ ಇತ್ತಲ್ಲ ಸರ್? ಅವ್ನು ಸ್ವಲ್ಪ ಮೇಲಿನ ಮೇಲೆ ಅಂತಿದ್ರು. ಹಾಂ. ಮೇಲಿನ ಮೇಲೆ ಅವ್ನು ಸ್ವಲ್ಪ ಅವ್ನಿಗೆ ಏನೋ ಇದಾಗ್ತದ. ನಂಗೆ ಫೋನ್ ಮಾಡಿ ಹೇಳ್ತಿದ್ರವ. ಅದಕ್ಕೆ ಅವ್ನು ಬೇರೆ ಕಡೆ ಏನು ಮೆಡಿಸಿನ್ ಅದು ಬೇರೆ ಕರೆ ಅಂತಂದ್ರೆ ಈಗ ಅವ್ನು ಬರೀ ಮನ್ಯಾಗ ಕೆಲವೊಂದು ಔಷಧಿಗಳು ಯೂಸ್ ಮಾಡಿದ್ರಿ. ಲಿಂಬೆ ಯೂಸ್ ಮಾಡೋದು, ನೀರು ಕೊಡೋದು, ಲಿಂಬೆ ಇಂಥವೆಲ್ಲ ಯೂಸ್ ಮಾಡಿದ್ರು. ಆದ್ರೆ ಅದು ಇದ್ರದ್ದು ಔಷಧ ಅಂತ ಏನು ತೊಗೊಂಡಿದ್ದಿಲ್ಲ. ಅದು ನೀವು ಮೊನ್ನೆ ಅಂದ ಕೂಡಲೇ ನಾವು ಸ್ವಲ್ಪ ತೊಗೊಂಡು ನೋಡ್ಬೇಕು, ಯಾಕಂದ್ರೆ ಆಯುರ್ವೇದಿಕ್ ಇಫೆಕ್ಟ್ ಆಗೋದಿಲ್ಲ, ಅದು ತೊಗೋಬೇಕು ಅಂತೇಳಿ ತೊಗೊಂಡಿದ್ರಿ. ಅದು ಸ್ವಲ್ಪ ಅದ್ರಾಗ ಏನು ಬದಲಾವಣೆ ಸ್ವಲ್ಪ ಚೇಂಜಸ್ ಐತೆ ಅನ್ನೋದನ್ರ ಚಲೋ. ಇನ್ನೊಂದು ಕೋರ್ಸ್ ಮಾಡಿ ನಿಮ್ಗೆ ಏನೋ ಫೈನಲ್ ರಿಪೋರ್ಟ್ನಾಗ ಓಕೆ ಮಾಡ್ರಿ. ನೆಕ್ಸ್ಟ್ ಟೈಮ್ ಏನಾಕೈತ್ರಿ ಇನ್ನೂ ಹೆಚ್ಚಿಗೆ ಬೆನಿಫಿಟ್ಸ್ ಅಂದ್ರೆ ಬೇರೆ ಸಮೇತವಾಗಿ ಕ್ಲಿಯರ್ ಮಾಡ್ಕೋತ ಬರ್ತಿರ್ತೈತ್ರಿ. ಪರ್ಮನೆಂಟ್ ಸೊಲ್ಯೂಷನ್ ಸರ್, ಯೂಸ್ ಮಾಡಿರಿ ಸರ್. ಓಕೆ, ಥ್ಯಾಂಕ್ ಯು ಸರ್.